ಬ್ರದರ್ ಇವತ್ತು RCB ಮತ್ತೆ ಗುಜರಾತ್ ಮ್ಯಾಚ್ ಇದೆ. ಹಾ ಯಾವ್ದು ಗೆಲ್ಲುತ್ತೆ ನಿಮ್ ಪ್ರಕಾರ ಇವತ್ತು? ನಮ್ ಪ್ರಕಾರ ಬ್ರೋ ಇವತ್ತು RCB ಗೆಲ್ಲುತ್ತೆ 100%. ಗೆದ್ಲೇಬೇಕು RCB ಇವತ್ತು. ಈಗ ನಾವು RCB ಫ್ಯಾನು, ಇವನು RCB, ನಾನು RCB ಫ್ಯಾನು. ಅಂದ್ರೆ 2 ಮ್ಯಾಚ್ ಗೆದ್ದಿದೆ ಆಲ್ರೆಡಿ. ಹಾ ಈ 3ನೇ ಮ್ಯಾಚ್ ಕಂಟಿನ್ಯೂ ಗೆತ್ತೆ ಬ್ರೋ. ನಮ್ದು ಲೈನಪ್ ನಮ್ದು ಏನಿದೆಯಲ್ಲ RCB ಲೈನಪ್ ತುಂಬಾ ಸ್ಟ್ರಾಂಗ್ ಇದೆ. ಇವತ್ತು ಗೆದ್ದಿದೆ ಮತ್ತೆ 100%. ಅಲ್ಲ ಮುಂಚೆಲ್ಲ ಹೇಳ್ತಿದ್ರು ನಿಮ್ದು ಬ್ಯಾಟಿಂಗ್ ಲೈನಪ್ ಸರಿ ಇಲ್ಲ, ಬೌಲಿಂಗ್ ಲೈನಪ್ ಸರಿ ಇಲ್ಲ, ಈ ತರದೆಲ್ಲ ಒಂದು ಮಾತಾಡ್ತಿದ್ರು, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು. ಇವಾಗ ಅವರಿಗೆಲ್ಲ ಏನ್ ಆನ್ಸರ್ ಕೊಡ್ತೀರಾ ಅಂತ? ಇವಾಗ 2 ಮ್ಯಾಚ್ ಆಗಿದೆ, 2 ಮ್ಯಾಚ್ ಮೂಲಕ ಏನ್ ಆನ್ಸರ್ ಕೊಟ್ಟಿದ್ರು? ಈಗ ಚೇಂಜ್ ಆಗಿದೆಯಲ್ಲ ಬ್ರೋ, ಈಗ ಹೇಟರ್ಸ್ ಮಾತಾಡೋದಿಲ್ಲ. ಯಾಕಂದ್ರೆ ನೋಡಿದಾರೆ ಈಗ ಬ್ಯಾಟಿಂಗ್ ಲೈನಪ್ ನಮ್ದು ಏನಿದೆ ಅಂತ. ಹೈದರಾಬಾದ್ ಅಲ್ಲಿ ಬ್ಯಾಟಿಂಗ್ ಲೈನಪ್ ತುಂಬಾ ಚೆನ್ನಾಗಿದೆ, ಬಟ್ ಅವರು RCB ನೋಡಿದ್ರೆ ಅಂಜುತ್ತಿದ್ದಾರೆ ಎಲ್ಲ ಪ್ಲೇಯರ್ಸ್. ಹಾ ನಮ್ದು ಎಷ್ಟೇ ಸ್ಕೋರ್ ಆದ್ರೂ ಚೇಂಜ್ ಮಾಡುತ್ತೆ ನಮ್ ಬೆಂಗಳೂರು ಇವತ್ತು. ಗುಜರಾತ್ ದವರು ಚೇಸಿಂಗ್ ಮಾಸ್ಟರ್, ಬಟ್ ಇವತ್ತು RCB ಎದುರುಗಡೆ ಆಗಲ್ಲ ಅವ್ರದ್ದು ಚೇಸು ನೋಡಿ. ಮುಂಚೆ ಎಲ್ಲ ಇನ್ನೊಂದಿಷ್ಟು ಟ್ರೋಲ್ ಮಾಡಿದ್ರಲ್ಲ ಅಂತವರಿಗೆ ಇವಾಗ ಆನ್ಸರ್ ಬಂದಿದೆ, ಆನ್ಸರ್ ಕೊಟ್ಟಿದ್ದಾರೆ ಅನ್ಸುತ್ತಲ್ಲ ನಮ್ಮ RCB ಅವರು. ಬಟ್ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ ಅಂತ? ಅಂದ್ರೆ ಬ್ರೋ ಈಗ RCB ನೋಡಿದ್ರೆ ಈಗ ಹೇಟರ್ಸ್ ತುಂಬಾ ಜನ ಮತ್ ಜಾಸ್ತಿ ಆಗಿದ್ದಾರೆ ಈ 2 ಮ್ಯಾಚ್ ಅಲ್ಲಿ. ಈಗ ಅವರು ಈಗ ಆಡಲ್ಲ ಅವರು. ನೆಕ್ಸ್ಟ್ ಈಗ 2 ಮ್ಯಾಚ್ ಆಗಿದೆ ಅಲ್ವಾ, ಅವ್ರು ಮಾತಾಡಲ್ಲ ಈಗ. ಅಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಟ್ರೋಲ್ ಮಾಡಿದ್ರು, ಒಂದ್ ಸ್ವಲ್ಪ ಇದೆಲ್ಲ ಮಾಡಿದಿರಲ್ಲ ಅಂತವ್ರಿಗೆ? ಈಗ ಅವ್ರಿಗೆ ನಾವು ಟ್ರೋಲ್ ಮಾಡ್ತೀವಲ್ವಾ ಬ್ರೋ ಈ ಮ್ಯಾಚ್ ನಂತರ. ಈಗ ನೆಕ್ಸ್ಟ್ ಗುಜರಾತ್ ಅಪೋಸಿಟ್ ಇದೆಯಲ್ಲ ನಮ್ RCB, ಅವ್ರಿಗೆ ನಾವು ಟ್ರೋಲ್ ಮಾಡ್ತೀವಿ ನೆಕ್ಸ್ಟ್. ಈಗ RCB ಅವರು ಬೆಂಗಳೂರು ನಮ್ಮ ಹೋಮ್ ಗ್ರೌಂಡ್. ಹೌದು. ಎಷ್ಟು ಹೊಡಿಬಹುದು ಇವತ್ತಿನ ಸ್ಕೋರ್? ಬ್ರೋ 200 ಕ್ರಾಸ್ ಆಗೋದು ಗ್ಯಾರಂಟಿ 100%. ಇವತ್ ನಮ್ದು ಲೈನಪ್ ನೋಡ್ಬೇಕು. ರೋಮಿಯೋ ಶಫರ್ಡ್ಗೆ ತಂದ್ರೆ ಚೆನ್ನಾಗಿರುತ್ತೆ. ಏನ್ ಮಾಡ್ತಾರೆ ನೋಡ್ಬೇಕು ಬ್ಯಾಟಿಂಗ್ ಲೈನ್. ಈಗ ಬ್ಯಾಟಿಂಗ್ ಲೈನಪ್ಸ್ ಎಲ್ಲ ನೋಡಿದ್ರೆ ಯಾರ ಮೇಲೆ ಹೋಪ್ ಜಾಸ್ತಿ ಇದೆ, ಇವ್ರು ಆಡ್ತಾರೆ ಅಂತ? ನನ್ಗೆ ರಜತ್ ಪತಿದಾರ್, ಮತ್ತೆ ಸ್ಲಾಟ್, ವಿರಾಟ್ ಕೊಹ್ಲಿ, ಇವ್ರ 3 ಜನನು ಫುಲ್ ಏನಾದ್ರು ಇವ್ರು ಸ್ಕೋರ್ ಮಾಡ್ತಾರೆ. ಇವರು ಯಾರಾದ್ರೂ 70+, 80+ ಇವತ್ತು. ಬೌಲಿಂಗ್ ಭುವನೇಶ್ವರ್ ಕುಮಾರ್ ಇದ್ದಾನಲ್ವಾ, ಅವರು ಚೆನ್ನಾಗಿ ಹಾಕ್ತಾರೆ ಬಾಲ್ ಇವತ್ತು. ಸ್ಪಿನ್ ನಡೆಯುತ್ತೆ, ಬಟ್ ಇಲ್ಲಿ ಸ್ಪೀಡ್ ಬೌಲಿಂಗ್ ನಡೆಯೋದಿಲ್ಲ. ಅದೇ ಸ್ಪೀಡ್ ಅಲ್ಲಿ ಭುವನೇಶ್ವರ್ ಇದ್ದಾರೆ, ಮತ್ತೆ ಹೈಸಲ್ವುಡ್ ಇದ್ದಾರೆ, ಇವ್ರು ಇದ್ದಾರೆ ಇಬ್ರು. ಅದರಲ್ಲಿ 100% ಈ ಸಲ ನಮ್ದೇ ಕಪ್ RCB. ಎಷ್ಟು ಹೊಡಿಬೇಕಂದ್ರೆ ಅಂದಾಜು ಇಷ್ಟು ಹೊಡೆದ್ರೆ ವಿನ್ ಆಗ್ತಾರೆ ಅನ್ನೋ? 200 ಕ್ರಾಸ್ ಆಗಿದ್ರೆ ಸಾಕು. ಹೋಮ್ ಗ್ರೌಂಡ್ ನಮ್ದು. ಹೆಂಗ ಏನು ಗುಜರಾತ್ ಅವ್ರಿಗೆ ವಿಕೆಟ್ ತೆಗಿಲಕ್ಕೆ ಬೌಲರ್ ನಮ್ ಚೆನ್ನಾಗಿದ್ದಾರೆ. ಬ್ಯಾಟಿಂಗ್ ಲೈನಪ್ ಆದ್ರೂ ನಮ್ದು ಹೇಳೋದೇ ಆಗ್ತಲ್ಲ, ಫುಲ್ ಸ್ಟ್ರಾಂಗ್ ಇದೆ ಲೈನಪ್ ನಮ್ದು. ಹೋಮ್ ಗ್ರೌಂಡ್ ಅಲ್ಲಿ ಎಷ್ಟೋ ಚೇಸ್ ಮಾಡ್ಬೋದು RCB. ಕೊಹ್ಲಿ ಅವರು ಸೆಂಚುರಿ ಹೊಡಿತಾರೆ ಇವತ್ತು? ಹಾ ಮೇ ಬಿ ಹೊಡಿಬಹುದು. ನನ್ಗೆ ಹೋಪ್ ಇದೆ. ಸ್ಲಾಟ್ ಮತ್ತೆ ರಜತ್ ಪತಿದಾರು ಇವ್ರದ್ದು ಬ್ಯಾಟಿಂಗ್ ನಡೀತು. ಸ್ಲಾಟ್ ಅಂದ್ರೆ ವಿರಾಟ್ ಕೊಹ್ಲಿ ಹೊಡೆಯಲ್ಲ. ಸ್ಲಾಟ್ ಔಟ್ ಆದ್ರೆ ವಿರಾಟ್ ಕೊಹ್ಲಿ ಹೊಡೆಯೋದು ಗ್ಯಾರಂಟಿ 100%. ಹೌದು, ಬೀದರ್. ನಿಮ್ಮ ಸ್ಟೈಲ್ ಅಲ್ಲಿ ಹೇಟರ್ಸ್ ಗೆ ಏನಾದ್ರೂ ಹೇಳೋದಾದ್ರೆ ನಿಮ್ ಭಾಷೆಯಲ್ಲಿ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಟರ್ಸ್ ಗೆ? ನಮ್ ಭಾಷೆಲಿ ಏನ್ ಹೇಳಲ್ಲ ನಾನು. ಇರ್ಲಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ ಕೊನೆಯದಾಗಿ? ಉರ್ಕೊಳ್ಳೋರು ಏನಿಲ್ಲ, ಬಾಯಿ ಮುಚ್ಕೊಂಡು ನೋಡ್ಬೇಕು ಮ್ಯಾಚ್ ಅಷ್ಟೇ. RCB ಗೆದ್ಮೇಲೆ ಆಮೇಲೆ ಹೇಳ್ತೀವಿ ಬ್ರೋ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.